ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಕರ್ನಾಟಕದಾದ್ಯಂತ ಮಾಡಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದಾರೆ. ಅವರ ಈ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಬಸನಗೌಡ ಬಾದರ್ಲಿ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಪ್ರಥಮ ಬಾರಿಗೆ ಸಿಂಧನೂರು ನಗರಕ್ಕೆ ನಾಳೆ 12ನೇ ತಾರೀಕು ಸೋಮವಾರ ದಿನ ಬರ್ತಾ ಇದ್ದಾರೆ. 12 ಗಂಟೆಗೆ ಅವರ ಕಾರ್ಯಕ್ರಮ ಸಿಂಧನೂರು ನಗರದ ಪಿರೋಡಿ ಕ್ಯಾಂಪ್ನ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಪ್ರಾರಂಭವಾಗುತ್ತದೆ. ಅಲ್ಲಿಂದ ತೆರೆದ ವಾಹನದಲ್ಲಿ ಬಸನಗೌಡರು ಮತ್ತು ಡೊಳ್ಳು ಮತ್ತು ಬಾಜಾ ಭಜಂತ್ರಿಗಳು ಇರ್ಬೋದು, ಎಲ್ಲವನ್ನು ಸಂಗಡ ಸುಮಾರು ಒಂದು 15ರಿಂದ 20 ಸಾವಿರ ಅವರ ಅಭಿಮಾನಿಗಳು, ನಾವು ಕಾರ್ಯಕರ್ತರು ಎಲ್ಲರೂ ಕೂಡಿ ಅವರನ್ನು ಈ ಒಂದು ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅಲ್ಲಿಂದ ನಮ್ಮ ಪ್ರೊಸೆಷನ್ ಅಂದರೆ ಮೆರವಣಿಗೆ ಬಂದು ಚೆನ್ನಮ್ಮ ಸರ್ಕಲ್ ಮುಖಾಂತರ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ, ಕನಕದಾಸ ಪ್ರತಿಮೆಗೆ ಮಾಲಾರ್ಪಣೆ ಅಂತ, ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ನಮ್ಮ ಗಾಂಧಿ ವೃತ್ತದಿಂದ ಅಲ್ಲಿ ಮಾಲಾರ್ಪಣೆ ಮಾಡಿ ಬಸವೇಶ್ವರ ವೃತ್ತದ ಮೂಲಕ ನಮ್ಮ ಬಸನಗೌಡ ಬಾದರ್ಲಿ ಅವರ ಜನಸ್ಪಂದನ ಕಾರ್ಯಾಲಯದಲ್ಲಿ ಒಂದು ಬೃಹತ್ ಸನ್ಮಾನ ಮಾಡುವ ಹಾಗೂ ಒಂದು ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅವರ ಬಾದರ್ಲಿ ಬಸನಗೌಡರ ಅಭಿಮಾನಿಗಳಿಂದ ಈ ಹಮ್ಮಿಕೊಂಡಿದ್ದೇವೆ. ಸಿಂಧನೂರು ಜನತೆಗೆ ತಮಗೆ ಬಸನಗೌಡರ ಬಗ್ಗೆ ಎಲ್ಲ ಗೊತ್ತಿದೆ. ತಮ್ಮೆಲ್ಲರ ಕಷ್ಟಕಾಲದಲ್ಲಿ ಯಾವುದೇ ಕೆಲಸಗಳಿದ್ರು ಅವರು ಒಂದು ತಮ್ಮ ಜೊತೆಗೆ ಇರ್ತಾರೆ. ಯಾಕಂದ್ರೆ ಕರೋನಾ ಕಾಲ ಎಲ್ಲ ನೋಡಿರ್ಬೋದು, ನೀವೆಲ್ಲ ನಿಮ್ಮ ಜೊತೆಗೆ ಇದ್ದಂತ ವ್ಯಕ್ತಿ ಇವತ್ತು ಸಿಂಧನೂರಿಗೆ ಅವರು ಪ್ರಥಮ ಬಾರಿ ಅಂದ್ರೆ MLC ಆದ ನಂತರ, ವಿಧಾನ ಪರಿಷತ್ ಸದಸ್ಯರಾದ ನಂತರ ಪ್ರಥಮ ಬಾರಿಗೆ ಸಿಂಧನೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಬಸನಗೌಡರ ಬಾದರ್ಲಿ ಅವರ ಆತ್ಮೀಯತೆಯಿಂದ ಸ್ವಾಗತ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಿಂಧನೂರು ಜನತೆಯಲ್ಲಿ ಬಸನಗೌಡ ಬಾದರ್ಲಿ ಅಭಿಮಾನಿಗಳು ಮತ್ತು